ಕೆಪಿ ಅಗ್ರಹಾರದಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನ ಪರದಾಟವನ್ನ ನಡೆಸಿದ್ದಾರೆ. ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿ ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ನಡು ರಸ್ತೆಯಲ್ಲಿ ಬೈಕ್, ಆಟೋಗಳು ಮುಳುಗಡೆಯಾಗ್ಬಿಟ್ಟಿದ್ದಾವೆ. ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕೆಪಿ ಅಗ್ರಹಾರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಒಂದ್ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಕೆಪಿ ಅಗ್ರಹಾರದ ದೃಶ್ಯ. ಕೆಪಿ ಅಗ್ರಹಾರದಲ್ಲಿ ಆ ಏರಿಯಾದಲ್ಲೇ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಬಿಟ್ಟಿದೆ. ತಗ್ಗು ಪ್ರದೇಶದಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಇರುವಂತಹ ಮನೆಗಳು ಅಥವಾ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ಮನೆಗಳು, ಆ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನ ರಾತ್ರಿ ಇಡೀ ಜಾಗರಣೆ ಮಾಡಬೇಕು ಅಂಥ ಸಿಚುವೇಶನ್ ಕೆಪಿ ಅಗ್ರಹಾರದಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಕೆಜಿ ರೋಡ್ ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ಪೋತಿಸ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಆ ಭಾಗದಲ್ಲಿ ಆ ಜಾಗದಲ್ಲಿ ಬಿದ್ದಿರುವಂತಹ ಮರ ಇದು. ಕೆಜಿ ರಸ್ತೆ ಹೆಚ್ಚಿನ ವೆಹಿಕಲ್ಗಳ ಮೂವ್ಮೆಂಟ್, ಅಂದ್ರೆ ಮೆಜೆಸ್ಟಿಕ್ ಹೋಗಬೇಕು ಅಂದ್ರೆ ಕೆಆರ್ ಮಾರ್ಕೆಟ್ ಭಾಗವಾಗಿ ಕೆಆರ್ ಮಾರ್ಕೆಟ್ ನಿಂದ ಅಥವಾ ರಿಚ್ಮಂಡ್ ಸರ್ಕಲ್ ಭಾಗ, ಆ ಭಾಗದಿಂದ ಬರುವಂತಹ ಜನ ಎಲ್ಲರೂ ಈ ಕೆಜಿ ರೋಡ್ ಮೂಲಕನೇ ಮೆಜೆಸ್ಟಿಕ್ಗೆ ಎಂಟರ್ ಆಗಬೇಕು. ಆ ಕೆಜಿ ರೋಡ್ ನಲ್ಲಿ ಪೋತಿಸ್ ಬಿಲ್ಡಿಂಗ್ ಏನಿದೆ ಆ ಭಾಗದಲ್ಲಿ ಬೃಹತ್ ಆದಂತಹ ಮರ ಧರೆಗುರುಳಿದೆ. ಸದ್ಯ ಅದನ್ನ ತೆರವು ಮಾಡುವಂತಹ ಕೆಲಸದಲ್ಲಿ ಬಿಬಿಎಂಪಿಯ ಸಿಬ್ಬಂದಿ ನಿರತರಾಗಿದ್ದಾರೆ. ಆರು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅವಾಂತರ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಬೆಂಗಳೂರಿನ 8 ವಲಯಗಳಲ್ಲಿ ಒಟ್ಟಾರೆಯಾಗಿ 206 ಮರಗಳು ಧರೆಗುರುಳಿದ್ದಾವೆ ಅನ್ನುವಂಥ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರೋದು. ಮಡಿವಾಳದ ದೃಶ್ಯ ನೋಡ್ತಾ ಇದ್ದೀರಿ. ಮಡಿವಾಳದಲ್ಲಿ ಮರ ಧರೆಗುರುಳಿದಂತಹ ಪರಿಣಾಮ ವಿದ್ಯುತ್ ಕಂಬವು ಮುರಿದು ಮನೆಗಳ ಮೇಲೆ ವಾಲ್ಕೊಂಡ್ಬಿಟ್ಟಿದೆ. ವಿದ್ಯುತ್ ಸಂಪರ್ಕ ಕಡಿತ ಆಗ್ಬಿಟ್ಟಿದೆ. ರಸ್ತೆ ಬ್ಲಾಕ್ ಆಗ್ಬಿಟ್ಟಿದೆ. ಲೂಲು ಮಾಲ್ ಮುಂಭಾಗದ ರಸ್ತೆಯ ಸಿಚುವೇಶನ್ ನೋಡ್ತಾ ಇದ್ದೀರಿ. ಅಲ್ಲಿ ಅಕ್ಷರಶಃ ಕೆರೆಯಂತಹ ಸಿಚುವೇಶನ್. ಆ ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಕಾರ್ ಭಾಗಶಃ ಮುಳುಗೋಗ್ಬಿಟ್ಟಿದೆ. ವಾಹನ ಸವಾರರು ತಮ್ಮ ವೆಹಿಕಲ್ನ ಮೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಗಾಡಿ ಅರ್ಧಕ್ಕೆ ಆಫ್ ಆಗ್ಬಿಡ್ತು ಅನ್ನುವಂಥ ಆತಂಕ. ಅಷ್ಟು ಪ್ರಮಾಣದಲ್ಲಿ ಲುಲು ಮಾಲ್ ಮುಂಭಾಗದ ರಸ್ತೆಯಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಪೀಣ್ಯಾರ್ ರಸ್ತೆಯನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಆಗ್ಲೇ ಜೋರಾಗಿ ಮಳೆ ಸುರಿದಂತಹ ಪರಿಣಾಮ. ಈಗ ನೀವು ಗಮನಿಸ್ತಾ ಇರೋದು ಇಂದಿರಾ ನಗರದ ದೃಶ್ಯ. ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಈ ಭಾಗದಲ್ಲಿ. ವೆಹಿಕಲ್ಗಳು ಆ ಮೆಟ್ರೋ ಸ್ಟೇಷನ್, ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್, ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜನ ಮಳೆಯಿಂದ ರಕ್ಷಣೆ ಪಡೆಯೋಕೆ ಆ ಮೆಟ್ರೋ ಕೆಳಭಾಗದಲ್ಲಿ ಹೇಗೆ ನಿಂತಿದ್ದಾರೆ ಅಂತ ನೋಡಿ. ಮೆಟ್ರೋದಲ್ಲಿ ಹೋಗ್ಬೇಕು, ಮಳೆ ಬರ್ತಾ ಇದೆ, ಆದ್ರೆ ಸೂಕ್ತ ರೀತಿಯಾದಂತಹ ವ್ಯವಸ್ಥೆ ಕಂಡು ಬರ್ತಾ ಇಲ್ಲ. ಜನ ಪರದಾಡ್ತಿದ್ದಾರೆ. ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ನ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಜನ ನಿಂತಿದ್ದಾರೆ. ರಾತ್ರಿ ಇಷ್ಟು ಹೊತ್ತಾದ್ರೂ ಕೂಡ ಮೆಟ್ರೋಗಾಗಿ ಜನ ಕಾಯ್ತಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಎಂಜಿ ರೋಡ್ನ ದೃಶ್ಯ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ವೀಕೆಂಡ್ ಇವತ್ತು. ಮಳೆ ಇರುವಂತಹ ಕಾರಣ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಮನೆಗೆ ಹೋಗೋಕ್ಕಾಗದೆ. ಈ ಮಳೆ ಬಂತು ಅಂತಂದ್ರೆ ನೀವು ಕ್ಯಾಬ್ಗಳನ್ನ ಬುಕ್ ಮಾಡಿದ್ರೂ ಕೂಡ ಸಿಗೋದಿಲ್ಲ. ಗಂಟೆಗಟ್ಟಲೆ ಕಾದು ಸಿಗೋದಿಲ್ಲ. ಹಾಗಾಗಿ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಬಂದ್ರೆ ಮೆಟ್ರೋ ಸರ್ವಿಸ್ ಕೂಡ ಸೂಕ್ತ ರೀತಿಯಲ್ಲಿ ಲಭ್ಯ ಆಗದೇ ಇರುವ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಜನರನ್ನ ನೋಡ್ತಾ ಇದ್ದೀರಿ ನೀವು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ನ ಮುಂಭಾಗ ರಾತ್ರಿ 11:30 ಆಗ್ತಾ ಬಂದ್ರು ಇಷ್ಟು ಪ್ರಮಾಣದಲ್ಲಿ ಕ್ರೌಡ್ ಕಾಣಿಸಿಕೊಂಡಿದೆ ಅಲ್ಲಿ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆಗಳು ಯಾವ ಪ್ರಮಾಣದಲ್ಲಿ ಜಲಾವೃತ ಆಗಿದೆ ಅಂತ ಹೇಳಿ ಬೆಂಗಳೂರಿನ ಹಲವು ಭಾಗದಲ್ಲಿ ಈ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು
ಪರದಾಟವನ್ನ ನಡೆಸುತ್ತಿದ್ದಾರೆ. ಸುಮಾರು 103.5 ಮಿಲಿಮೀಟರ್ ಮಳೆಯಾಗಿದೆ ಇಡೀ ಬೆಂಗಳೂರು ನಗರ ಭಾಗದಲ್ಲಿ ಎನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. 2 ಮೆಟ್ರೋ ಸ್ಟೇಷನ್ಗಳ ಸಿಚುವೇಶನ್ ನೋಡ್ತಾ ಇದ್ದೀರಿ ನೀವು. ಒಂದ್ ಕಡೆ ಇಂದಿರಾನಗರ ಮೆಟ್ರೋ ಸ್ಟೇಷನ್, ಆ ಮೆಟ್ರೋ ಸ್ಟೇಷನ್ ಸಮೀಪದ ರಸ್ತೆಯ ಸಿಚುವೇಶನ್ ಏನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ರಸ್ತೆ ಜಲಾವೃತವಾಗ್ಬಿಟ್ಟಿದೆ. ಮತ್ತೊಂದು ಕಡೆ MG ರೋಡ್ ಮೆಟ್ರೋ ಸ್ಟೇಷನ್ ನಲ್ಲಿ ಇಷ್ಟು ಹೊತ್ತಾದರೂ ಕೂಡ ಭಾರಿ ಪ್ರಮಾಣದಲ್ಲಿ ಪ್ರಯಾಣಿಕರು ಆ ಮೆಟ್ರೋ ಸ್ಟೇಷನ್ನ ಕೆಳಭಾಗದಲ್ಲಿ ನಿಂತಿದ್ದಾರೆ. ತುಂಬಾ ಜನ ಮುಂದೆ ಹೋಗುವಂತಹ, ಅದು ಆಟೋ ಇರಬಹುದು, ಕ್ಯಾಬ್ ಇರಬಹುದು, ಅಂತಹ ವೆಹಿಕಲ್ಗಳಿಗೆ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಯಾವುದು ಸಿಗದೇ ಇದ್ರೆ ಮೆಟ್ರೋದಲ್ಲೇ ಹೋಗ್ಬಿಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ MG ರೋಡ್ ಮೆಟ್ರೋ ಸ್ಟೇಷನ್ ಮುಂಭಾಗ ಕಂಡು ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.